ಐ ಥಿಂಕ್ ಹೆಡೇಕ್ ಅಂದ್ರೆ ತಲೆನೋವು ಇಸ್ ಒನ್ ಆಫ್ ದ ಓಲ್ಡೆಸ್ಟ್ ನೋನ್ ಡಿಸೀಸ್ ಅನ್ನಕ್ಕಾಗಲ್ಲ ಅಥವಾ ಹೆಲ್ತ್ ಇಶ್ಯೂ ಅನ್ಬಹುದು. ಇದನ್ನ ನೋನ್ ಟು ಮ್ಯಾನ್ ಕೈಂಡ್ ಅಂತ ಖಂಡಿತ ಧಾರಾಳವಾಗಿ ಕರಿಬಹುದು. ಸೊ ಹೆಡೇಕ್ ನ ನೀವು ಸುಮ್ಮನೆ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ವಿತ್ ಹ್ಯಾಶ್ಟ್ಯಾಗ್ ಹೆಡೇಕ್ 1.7 ಮಿಲಿಯನ್ ಪೋಸ್ಟ್ಸ್ ನ ನೀವು ನೋಡಬಹುದು. ದಟ್ಸ್ ಹೌ ಮೆನಿ ಪೀಪಲ್ ಅಥವಾ ಹೌ ಮೆನಿ ಪೋಸ್ಟ್ ದಟ್ಸ್ ಡಿಸ್ಕಸಿಂಗ್ ಅಬೌಟ್ ಹೆಡೇಕ್ ಅನ್ನೋದು. ಆ್ಯಂಡ್ ಹ್ಯಾಶ್ಟ್ಯಾಗ್ ಮೈಗ್ರೇನ್ 1.3 ಮಿಲಿಯನ್ ಪೋಸ್ಟ್ಗಳನ್ನು ಇನ್ಸ್ಟಾಗ್ರಾಮ್ ಅಲೋನಲ್ಲಿ ನಾವು ನೋಡಬಹುದು. ಸೊ ತಲೆನೋವಿಗೆ ಕಾರಣ ಸಾಕಷ್ಟು ಅಥವಾ ಸಾಕಷ್ಟು ಜನ, ರೈಟ್? ಇಂಥ ತಲೆನೋವಿನ ಬಗ್ಗೆನೇ ಈ ವಿಡಿಯೋದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡ್ತಾ ಡಾಕ್ಟರ್ ಪ್ರಶಾಂತ್ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್, ಫಸ್ಟ್ಲಿ ವಾಟ್ ಆರ್ ದ ಕಾಸಸ್ ಹೆಡೇಕ್ಗೆ, ತಲೆನೋವಿಗೆ ಮುಖ್ಯವಾದ ಕಾರಣಗಳೇನೇನಿರುತ್ತೆ? ಹೀಗೆ ಸಣ್ಣ ಪುಟ್ಟ ಕೆಲಸಗಳಿಂದ ಹಿಡಿದು ಸಣ್ಣ ಸ್ಟ್ರೋಕ್ ಆಗೋದ್ರಿಂದ ಇರ್ಬೋದು, ಮೈಗ್ರೇನ್ ಅಂತ ಹೇಳಿದ್ರಿ, ಮೈಗ್ರೇನ್ ಅಂತ ಹೇಳ್ಬೋದು, ಅಥವಾ ಮಿದುಳಲ್ಲಿ ರಕ್ತ ಚಲನೆ ಸಂಚಾರಕ್ಕೆ ಸಂಬಂಧಪಟ್ಟಂಗೆ ಇರ್ಬೋದು, ಅಥವಾ ತಲೆ ಇನ್ಫೆಕ್ಷನ್ಸ್ಗಳು ಇರ್ಬೋದು, ಮಿದುಳು ಜ್ವರ ಬಂದಾಗಿರ್ಬೋದು, ಅಥವಾ ಈವನ್ ಸಣ್ಣ ಪುಟ್ಟ ಕೈ ಜ್ವರ ಬಂದಾಗೂ ತಲೆನೋವು ಬರುತ್ತೆ. ಸೊ ಪರ್ಸಿಸ್ಟೆಂಟ್ ಆಗಿ ಒಂದು ಕಪಲ್ ಆಫ್ ಡೇಸ್ ನಮಗೆ ತಲೆನೋವು ಕಾಣಿಸ್ಕೊಳ್ತಿದೆ ಅನ್ನವಾಗ ಮೇ ಬಿ ವಿ ಶುಡ್ ಗೋ ಅಂಡ್ ಕನ್ಸಲ್ಟ್ ಡಾಕ್ಟರ್, ರೈಟ್? ವಿ ಶುಡಂಟ್ ಇಗ್ನೋರ್. ಈಗ ವರ್ಷಾನ್ಗಂಟ್ಲೆಯಿಂದ ಆಯ್ತು ನಾನು ಅವಾಗ ತಗೊಳ್ತಿರ್ತೀನಿ, ಇವಾಗ ತಗೊಳ್ತೀನಿ, ಈಗ ಬಂದಿದೆ 2 ದಿನ ಮುಂದಕ್ಕೆ ಹಾಕೊಳ್ತೇನೆ, ಪರವಾಗಿಲ್ಲ. ಎಂದು ಇರಲಾರ್ದವ್ರಿಗೆ ಇದ್ದಕ್ಕಿದ್ದಂಗೆ ತಲೆನೋವು ಶುರುವಾಗೋದು ಇಟ್ಸ್ ಎ ಇಂಡಿಕೇಶನ್ ಫಾರ್ ಏನಂದ್ರೆ ವೈದ್ಯಕೀಯ ಸಲಹೆ ಪಡೆಯೋದಕ್ಕೆ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಓಕೆ ಓಕೆ. ಸೊ ಡಾಕ್ಟರ್, ಜ್ವರ ಬಂದ ತಕ್ಷಣ ಡೋಲೋ ಅನ್ನೋದು ಫಸ್ಟ್ ನಮ್ಮ ಮೈಂಡಿಗೆ ಬರುತ್ತೆ, ತಲೆನೋವು ಅಂದ ತಕ್ಷಣ ಸ್ಯಾರಿಡಾನ್ ಅನ್ನೋದು ಫಸ್ಟ್ ಬರುತ್ತೆ. ಡಾಕ್ಟರ್ ಸಜೆಸ್ಟ್ ಮಾಡಿದಿರಾ ಪೇಷಂಟ್ಸ್ ಹೋಗಿ ಅವರೇ ಸ್ಯಾರಿಡಾನ್ ತಗೊಂಡು ತಿನ್ನೋದು? ಇಸ್ ಇಟ್ ಓಕೆ? ತಗೋಬಾರ್ದು ಅಂತೇನಿಲ್ಲ. ಸೊ ಬೇಕಾದ್ರೆ 1 ಮಾತ್ರೆ 2 ಮಾತ್ರೆ ತಗೋಬೋದು. ಭಾಳಷ್ಟು ಜನ ಏನು ಮಾಡಿರ್ತಾರೆ ಅಂದ್ರೆ ಸೆಲ್ಫ್ ಪ್ರಿಸ್ಕ್ರಿಪ್ಷನಲ್ಲಿ ಮೆಡಿಕೇಶನ್ ಓವರ್ ಯೂಸ್ ಅಂತ ಹೇಳ್ಬಿಡ್ತೇವೆ. ಅವರಾಗಿ ಅವ್ರು ತಗೋತಾ ಇರ್ತಾರೆ, ಈ ಮಾತೆಯಿಂದ ಅವ್ರ ಮಾತೆ ಈ ಥರ ಆಗೋದು. ಕೆಲವೊಬ್ರಿಗೆ ಏನಂತಂದ್ರೆ ಮೆಡಿಕೇಶನ್ ಓವರ್ ಯೂಸ್ ಹೆಡೇಕ್ಸ್ ಅಂತ ಹೇಳ್ತೇವೆ. ಅವರಾಗಿ ಮಾತ್ರೆ ತಗೊಂಡು ಆ ಮಾತ್ರೆಗಳಿಂದನೇ ತಲೆನೋವು ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಸೊ ಡ್ರಗ್ ಡಿಪೆಂಡೆನ್ಸಿ ರಿಲೇಟೆಡ್ ಹೆಡೇಕ್ಸ್ ಆಗುತ್ತೆ. ನಾರ್ಮಲ್ ರೆಕಮೆಂಡೇಶನ್ ತಗೋಬಾರ್ದು. ಯೂಶಲಿ ಎಲ್ಲೋ 1 ಮಾತ್ರೆ ಅರ್ಜೆಂಟಿಗೆ ಏನು ತಗೊಳ್ಳೋದಕ್ಕೇನು ಪ್ರಾಬ್ಲಮ್ ಇಲ್ಲ. ಓಕೆ. ಸೊ ನಾವೆಲ್ಲ ಮಕ್ಕಳಾಗಿದ್ದಾಗ ನಮಗೆ ತಲೆನೋವು ಬಂದಿದ್ದು ನೆನಪೇ ಇಲ್ಲ ನಮಗೆ. ಬಟ್ ಇವತ್ತಿನ ಮಕ್ಕಳು ತಲೆನೋವು ಬಗ್ಗೆ ಕಂಪ್ಲೇಂಟ್ ಮಾಡ್ತಾರೆ, ಕಣ್ಣೋವು ಅಂತ ಕಂಪ್ಲೇಂಟ್ ಮಾಡ್ತಾರೆ. ಡು ಯು ಥಿಂಕ್ ಗ್ಯಾಜೆಟ್ಗಳ ಯೂಸೇಜ್ ಇದಕ್ಕೆ ಮುಖ್ಯ ಕಾರಣ ಅಂತ? ಸ್ಕ್ರೀನ್ ಟೈಮ್? ಹೌದು. ಈಗ ತಲೆನೋವು ಯಾವುದೇ ಕಾರಣ ಬರೋದಕ್ಕಾಗಲಿ ಸ್ಟ್ರೆಸ್ಸು, ಸ್ಟ್ರೈನ್ ಇಸ್ ಅ ಕಾಮನ್ ಫ್ಯಾಕ್ಟರ್ ಎಲ್ಲರಿಗೂ ತಲೆನೋವು ಆಗೋದಕ್ಕೆ. ಸೊ ನಾರ್ಮಲಿ ಈಗ ಏನು ಹೇಳ್ತೇವೆ, ಗ್ಯಾಜೆಟ್ಸ್ ಯೂಸ್ ಮಾಡೋದು, ಸ್ಕ್ರೀನ್ ಬ್ರೈಟ್ನೆಸ್ ಇರುತ್ತೆ, ಭಾಳಷ್ಟು ಟೈಮ್ ಸ್ಕ್ರೀನ್ ಮುಂದೆ ಕೂತ್ಕೊಂಡಿರ್ತಾರೆ, ಕತ್ತು ಯಾವಾಗಲೂ ಬಗ್ಗಸ್ ಹಿಡ್ಕೊಂಡು ನೋಡ್ತಾ ಇರ್ತಾರೆ, ರಾತ್ರಿ ಹಾಸಿಗೆ ಮೇಲೆ ಮಲಗಿದಾಗ ಬಗ್ಗಸ್ ನೋಡ್ತಾ ಇರ್ತಾರೆ. ಕಣ್ಣಿಂದ ಏನಾದ್ರು ಭಾಳಷ್ಟು, ಈಗ ಮೊದಲೆಲ್ಲ ನೋಡ್ತಾ ಇದ್ರು ಹುಡುಗರು ಗ್ಲಾಸ್ ಹಾಕೊಳ್ಳೋರು ಎಷ್ಟು ಜನ ಇದ್ರು. ಈಗ ಹುಡುಗರು ಸ್ಕೂಲ್ ಟೈಮಲ್ಲಿ ಭಾಳಷ್ಟು ಜನ ಗ್ಲಾಸ್ ಹಾಕೊಳ್ಳೋಕೆ ಶುರು ಮಾಡಿದ್ರು. ಯಾಕಂದ್ರೆ ನಾವು ಶುರುವಿಂದನೇ ಏನಂದ್ರೆ ಫೋನು ಮೊಬೈಲು ಕೊಟ್ಬಿಟ್ಟಿದ್ದೇವೆ. ಅದು ಹತ್ರದ ಅಕಾಮಿಡೇಟ್ ಆಗಿ ಬಾಡಿ ಅಡ್ಜಸ್ಟ್ ಆಗ್ಬಿಟ್ಟಿರುತ್ತೆ ಕೆಲವು ಟೈಮ್. ಆಮೇಲೆ ದೂರದ ನೋಡ್ಬೇಕಂದ್ರೆ ಈಸಿ ಆಗಲ್ಲ. ಅದಕ್ಕೆ ಕ್ಲಾಸಲ್ಲಿ ಏನಾಗುತ್ತೆ, ಬೋರ್ಡ್ ಹತ್ರ ಹೋಗ್ತಾರೆ, ನೋಡೋಕೆ ಕಾಣಿಸೋದಿಲ್ಲ ಅಂತ ಎದ್ದೋಗೋದು, ಆಮೇಲೆ ಗೊತ್ತಾಗುತ್ತೆ ಗ್ಲಾಸ್ ಬೇಕಾಗಿದೆ ಅಂತ ಹೇಳಿ. ನಾವು ಟ್ರೈನಿಂಗ್ ಆಗಿರಲ್ಲ, ದೂರದ್ದು ನೋಡಿ ಅಭ್ಯಾಸ ಮಾಡ್ಕೊಳ್ಳೋವಂಥದ್ದು. ಇವೆಲ್ಲ ಪ್ರಾಬಬಿಲಿಟೀಸ್. ಸೋಷಿಯಲ್ ಮೀಡಿಯಾ ಎಕ್ಸ್ಪೋಜರ್ ಅಂತ ಹೇಳ್ತೇವೆ, ಅಥವಾ ಗ್ಯಾಜೆಟ್ ಎಕ್ಸ್ಪೋಜರ್ ಅಂತ ಹೇಳ್ತೇವೆ, ಸ್ಕ್ರೀನ್ ಟೈಮ್ ಎಕ್ಸ್ಪೋಜರ್ ಅಂತ ಹೇಳ್ತೇವೆ. ಸಾಕಷ್ಟು ಕಡಿಮೆ ಇಟ್ಕೊಳ್ಳೋದು, ಎಸ್ಪೆಷಲಿ ಬೆಳವಣಿಗೆ ಟೈಮಲ್ಲಿ ಭಾಳ ಇಂಪಾರ್ಟೆಂಟ್. ಅದ್ರ ಮನೇಲಿ ಏನಂದ್ರೆ ಮಗು ಅಳ್ತಾ ಇದೆ, ಒಂದು ಯೂಟ್ಯೂಬ್ ನೋಡ್ತಾ ಇರೋ, ಊಟ ಮಾಡ್ಸಕ್ಕೆ ಈಸಿ ಆಗುತ್ತೆ ಅಂತ ಮಾಡಕ್ಕೆ ಶುರು ಮಾಡ್ಬಿಡ್ತಾರೆ. ಅದು ಹುಟ್ಟಿದಾಗಿಂದನೇ ಸ್ಟಾರ್ಟ್ ಆಗೋದ್ರಿಂದ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗ್ಬಿಡುತ್ತೆ. ಕರೆಕ್ಟ್. ಬಟ್ ಜನರಲಿ ನಮ್ಮ ಲೈಫ್ ಸ್ಟೈಲ್ ಇರಬಹುದು, ಸೆಡೆಂಟ್ರಿ ಲೈಫ್ ಸ್ಟೈಲ್, ನಾವು ತಿನ್ನುವಂಥ ಆಹಾರ ಪದ್ಧತಿ, ವ್ಯಾಯಾಮ, ಇದೆಲ್ಲ ತುಂಬಾ ಮುಖ್ಯವಾದ ಪಾತ್ರ ವಹಿಸುತ್ತಾ ತಲೆನೋವು ಬರೋದ್ರಲ್ಲಿ ಬರದೇ ಇರೋದ್ರಲ್ಲಿ? 100ಕ್ಕೆ 100 ಪಟ್ಟು ವಹಿಸುತ್ತೆ. ಓಕೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಜನನೇ ಹೇಳ್ತಾರೆ, ನನಗೆ ಹಸಿಮೆಣಸಿನ್ಕಾಯಿ ತಿಂದೆ, ಅವತ್ತಿಂದ ತಲೆನೋವು ಬಂತು. ಹೊರಗಡೆ ಹೋದ ಅದು ಯಾವುದೋ ಹೂವಿನ ಸ್ಮೆಲ್ ಇತ್ತು, ಅಲ್ಲಿ ಯಾರೋ ಸೆಂಟ್ ಹಾಕೊಂಡು ಬಂದಿದ್ರು, ಆ ಸ್ಮೆಲ್ ತಗೊಂಡೆ ನಂಗೆ ತಲೆನೋವು ಶುರು ಆಯ್ತು. ಹಬ್ಬ ತಡ್ಕೊಳಕ್ಕಾಗಲಿಲ್ಲ, ತಲೆ ಹೊಡೆದು ಹೋಗ್ತಾ ಇತ್ತು ನಂದು ಅಂತ ಹೇಳ್ತಾರೆ. ಸೊ ಈ ಥರ ಬೇರೆ ಬೇರೆ ಊಟದ ಪದಾರ್ಥಗಳು, ಸ್ಮೆಲ್ಲು, ಟೆಂಪ್ರೇಚರು, ಭಾಳ ಬಿಸಿಲಿದೆ, ಭಾಳ ಥಂಡಿ ಇದೆ, ಇವೆಲ್ಲವೂ ಏನಂದರೆ ಒಬ್ಬರೊಬ್ಬರಿಗೆ ಅವರವರ ಅನುಗುಣವಾಗಿ, ಅಂದರೆ ಜೆನೆಟಿಕ್ ಅಂಶ, ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ನಾವು ಇದನ್ನು ಇಂಗ್ಲೀಷಲ್ಲಿ ಅಥವಾ ಮೆಡಿಕಲ್ ಟರ್ಮ್ಸಲ್ಲಿ ಜೆನೆಟಿಕ್ಸ್ ಆ್ಯಂಡ್ ಎಪಿಜೆನೆಟಿಕ್ಸ್ ಅಂತ ಹೇಳ್ತೇವೆ. ಅಂದರೆ ನಿಮಗೆ ಅದು ಬರೋ ಲಕ್ಷಣ ಇರಬೇಕು, ಅದ್ರ ಜೊತೆಯಿಂದ ಹೊರಗಡೆಯಿಂದನೂ ಒಂದು ಸ್ವಲ್ಪ ಲಿಂಕ್ ಆಗಬೇಕು. ಆ ಲಿಂಕ್ ಆಗಿದ ತಕ್ಷಣ ಕಾಣಿಸ್ಕೊಳ್ಳೋ ಅಂಥ ಲಕ್ಷಣಗಳು. ಸೊ ಊಟ ಪದಾರ್ಥಗಳು, ಡ್ರಿಂಕ್ಸ್ ಇರ್ಬೋದು, ಅಥವಾ ಎಕ್ಸ್ಪೋಜರ್ ಇರ್ಬೋದು, ಸ್ಮೆಲ್ ಇರ್ಬೋದು, ಇವೆಲ್ಲವೂ ತಲೆನೋವು ಪ್ರಿಸಿಪಿಟೇಟ್ ಮಾಡುವಂಥ ಕಾರಣಗಳು. ಓಕೆ. ಬಟ್ ನೀವು ಹೇಳಿದಾಗೆ ತಲೆನೋವು ಅಂತಿದ್ದ ಹಾಗೆ ಸುಮಾರು ಜನ ತಲೆನೋವುತ್ತಿದೆ ಒಂದು ದಮ್ ಹೊಡಿಯೋಣ, ತಲೆನೋವುತ್ತಿದೆ ಒಂದು ಕಾಫಿ ಕುಡಿಯೋಣ ಅಂತಾರಲ್ಲ. ಹೌ ಎಫೆಕ್ಟಿವ್ ಇಸ್ ಕಾಫಿ ಅಥವಾ ಸಿಗರೆಟ್ ವೆನ್ ಇಟ್ ಕಮ್ಸ್ ಟು ಹೆಡೇಕ್? ಸೊ ಹೇಳ್ತಾರೆ ಕೆಲವೊಂದು ದೇ ವರ್ಕ್ ಆಸ್ ಎ ಟ್ರಿಗರ್ ಸ್ಟಿಮ್ಯುಲೆಂಟ್ಸ್, ಬ್ಲಡ್ ಸರ್ಕ್ಯುಲೇಷನ್ ಪ್ಯಾಟರ್ನ್ಗಳು ಚೇಂಜ್ ಮಾಡುತ್ತೆ. ಸ್ಮೋಕಿಂಗ್ ಇದ್ದವರಲ್ಲ ಅಂದ್ರೆ ಅವ್ರು ಅಡಿಕ್ಟ್ ಆಗಿರ್ತಾರೆ. ಇದು ಅದು ಸ್ವಲ್ಪ ಆರಾಮ್ ಅನ್ಸುತ್ತೆ, ಅದು ಮನ್ಸು ಒಂಥರ ಹಿಡ್ಕೊಂಡು, ದಟ್ಸ್ ಅ ಕ್ರೇವಿಂಗ್, ಇಟ್ಸ್ ನಾಟ್ ಆಕ್ಚುಲಿ ರಿಲೀವಿಂಗ್ ದ ಹೆಡೇಕ್. ಅದು ಕ್ರೋನಿಕ್ ಸ್ಮೋಕರ್ಸ್ ಅಲ್ಲಿ ಆಗುವಂತ ಲಕ್ಷಣ. ಅದು ಇದು ಕೆಫೀನ್ ಅಂತ ಏನು ಕಾಫಿ ತಗೊಳ್ತೇವಲ್ಲ, ಕೆಫೀನ್ ಹ್ಯಾಸ್ ಎ ಡಿಫರೆಂಟ್ ಎಫೆಕ್ಟ್. ಸೊ ಇಟ್ ಇನ್ಕ್ರೀಸಸ್ ಯುವರ್
ಏನಂತೇವಿ ಕಾನ್ಷಿಯಸ್ ಲೆವೆಲ್ ಬೆಟರ್ ಆಗುತ್ತೆ. ಬೇಸಿಕಲಿ ಬ್ಲಡ್ ಸರ್ಕ್ಯುಲೇಷನ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ. ಬೆಟರ್ ದ್ಯಾನ್ ದಟ್ ಇವು ಈ ತರ ಮಾಡೋದ್ ಬದಲು ನಿಮ್ ಕ್ವಾಲಿಟಿ ಆಫ್ ಲೈಫ್ ಅಂತ ಹೇಳ್ತೇವೆ ನಾವು, ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು ಬೆಟರ್ ದ್ಯಾನ್ ಟು ಡಿಪೆಂಡ್ ಆನ್ ಅದರ್ ಥಿಂಗ್ಸ್ ಟು ರೆಡ್ಯೂಸ್ ಯುವರ್ ಹೆಡೇಕ್. ಥ್ಯಾಂಕ್ ಯು ಸೋ ಮಚ್. ಹೆಡೇಕ್ ಬಗ್ಗೆ ಇಷ್ಟೆಲ್ಲ ವಿಷಯಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್.